ಬೆಂಗಳೂರಿನ ಹೆಸರಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸಮೂಹವಾಗಿರುವ ಸ್ಪರ್ಶ ಆಸ್ಪತ್ರೆ ಇದೀಗ ತನ್ನ ಹೆಣ್ಣೂರು ಘಟಕದಲ್ಲಿ ಅತ್ಯಾಧುನಿಕ ಅಸ್ಥಿಮಜ್ಜೆ ಕಸಿ ಕೇಂದ್ರವನ್ನು ಆರಂಭಿಸುವ ಮೂಲಕ ಮತ್ತೊಂದು ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸಿದೆ. ಈ ನೂತನ ಘಟಕವು ಕರ್ನಾಟಕ ಮಾತ್ರವಲ್ಲ, ದಕ್ಷಿಣ ಭಾರತ ಹಾಗೂ ವಿದೇಶಗಳಿಂದ ಬರುವ ರೋಗಿಗಳಿಗೂ ಗಂಭೀರ ರಕ್ತ ಕ್ಯಾನ್ಸರ್ಗಳಿಗೆ ವಿಶ್ವ ದರ್ಜೆಯ ಚಿಕಿತ್ಸೆಯನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಅಸ್ಥಿಮಜ್ಜೆ ಕಸಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಈ ಘಟಕದಲ್ಲಿ ರಕ್ತ ಕ್ಯಾನ್ಸರ್, ಆನುವಂಶಿಕ ಸ್ಥಳಸ್ಥೆಮಿಯಾ, ಬಿಳಿ ಕಣಗಳ ಕ್ಯಾನ್ಸರ್, ಅಪ್ಲಾಸ್ಟಿಕ್ ಅನಿಮಿಯಾ ಇತ್ಯಾದಿ ಗಂಭೀರ ಕಾಯಿಲೆಗಳಿಗಾಗಿ ಅತ್ಯುತ್ತಮ ಸಂಕೀರ್ಣ ಚಿಕಿತ್ಸಾ ವ್ಯವಸ್ಥೆಗಳನ್ನು ಅನುಭವಿ ತಜ್ಞ ವೈದ್ಯರ ತಂಡ ಒದಗಿಸುತ್ತದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್, ಪ್ರತಿಯೊಂದು ಜೀವಕ್ಕೂ ಮರುಜೀವ ಪಡೆಯುವ ಎರಡನೇ ಅವಕಾಶದ ಹಕ್ಕಿದೆ. ಈ ಅಸ್ಥಿಮಜ್ಜೆ ಕಸಿ ಘಟಕವು ರಕ್ತ ಕ್ಯಾನ್ಸರ್ನ ಗಂಭೀರ ಹಂತದಲ್ಲಿರುವ ರೋಗಿಗಳಿಗೆ ಹೊಸ ಭರವಸೆ, ಸುಧಾರಿತ ತಂತ್ರಜ್ಞಾನ, ಕಾಳಜಿಯ ಆರೈಕೆಯನ್ನು ಒದಗಿಸುತ್ತದೆ. Today I want to also announce that we are doing more Sparsh Institute of Cancer Care in our other units which are spread across the town. Our RR Nagar unit is going to get the complete comprehensive cancer care. So is our Sarjapur Road unit and more in the pipeline. We want people to travel less and get the same expertise everywhere. We are trying to geo-map the city of Bangalore and be there for everybody to give the best possible cancer care. See, in India, approximately about 30 to 35,000 patients require transplant every year, but only about 3,000 patients get the transplant annually in around more than 100 centers. So we still lack a lot of patients die of disease. That is a need at present we have in our country. So in our Sparsh Institute of Cancer Care, we are very immensely proud to start this bone marrow transplant unit. So bone marrow transplant will stand forefront in the modern cancer and the blood disorders management because it is the only life-saving treatment for the patients who don't have any other options of management. So in Sparsh Institute of Cancer Care, we are the bone marrow transplant is mainly used for the cure of thalassemia major patients, sickle cell anemia, aplastic anemia, and some immunodeficiency disorders. And it's also a treatment for cancers like acute leukemia, lymphoma, and multiple myeloma. So the patients can get a second chance to live. So in our institute, we have 7-bedded HEPA filter positive pressure controlled rooms, which is especially designed to control the infection in our patients because they're immunocompromised patients. So along with this positive pressure control rooms, we have an advanced monitoring system, we have a transplant ICUs, and we have round-the-clock lab services to help the patient to have a safe and successful transplant. ಸ್ಪರ್ಶ ಆಸ್ಪತ್ರೆಯ ನೂತನ ಘಟಕದಲ್ಲಿ ಸೋಂಕು ನಿರೋಧಕ HEPA ಫಿಲ್ಟರ್ಡ್ ಐಸೋಲೇಷನ್ ರೂಮ್ಸ್, ಘಟಕಕ್ಕೆ ಮೀಸಲಾದ ರಕ್ತ ಬ್ಯಾಂಕ್, ಸ್ಟೆಮ್ ಸೆಲ್ ಚಿಕಿತ್ಸೆ ಸೌಲಭ್ಯ, ಆಧುನಿಕ ಪರೀಕ್ಷೆಗಳಾದ HLA ಟೈಪಿಂಗ್, ಇನ್ಫೆಕ್ಷನ್ ಪ್ಯಾನೆಲ್, ಡ್ರಗ್ ಮಾನಿಟರಿಂಗ್, ಆಲ್ ಅಂಡರ್ ಒನ್ ರೂಫ್. ಘಟಕದಲ್ಲಿ ರಕ್ತ ಕ್ಯಾನ್ಸರ್ ತಜ್ಞರು, ಅಸ್ಥಿಮಜ್ಜೆ ಕಸಿ ಪರಿಣಿತರ ತಂಡ, ತೀವ್ರ ನಿಗಾ ತಜ್ಞರು ಹಾಗೂ ವಿಶೇಷ ತರಬೇತಿ ಪಡೆದ ನರ್ಸಿಂಗ್ ಸಿಬ್ಬಂದಿ 24/7 ಸೇವೆಗೆ ಸಜ್ಜಾಗಿದ್ದಾರೆ. ಸಾಂಪ್ರದಾಯಿಕ ಅಸ್ಥಿಮಜ್ಜೆ ಕಸಿಯೊಂದಿಗೆ ಈ ಘಟಕವು ಈಗ ಅತ್ಯಾಧುನಿಕ ಕಾರ್ಟಿ ಸೆಲ್ ಥೆರಪಿ ಹಾಗೂ ಇಮ್ಯುನೋಥೆರಪಿ ಸೌಲಭ್ಯಗಳನ್ನು ಕೂಡ ಒದಗಿಸುತ್ತದೆ. ಇದರಿಂದ ರೋಗಿಗಳಿಗೆ ಆಧುನಿಕ ವೈದ್ಯಕೀಯ ವಿಜ್ಞಾನದ ಅತ್ಯುತ್ತಮ ಚಿಕಿತ್ಸೆಗಳು ಲಭ್ಯವಾಗಲಿವೆ. ಅಸ್ಥಿಮಜ್ಜೆ ಕಸಿ ಮಾಡಿಕೊಂಡು ಚೇತರಿಸಿಕೊಂಡ ಅನೇಕ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಸ್ಪರ್ಶ ಆಸ್ಪತ್ರೆಯ ಕಾಳಜಿ ಮತ್ತು ಸೇವೆಯನ್ನ ಶ್ಲಾಘಿಸಿದ್ರು. ಅವಾಗಿಂದ ನಾನು ತುಂಬ ಖುಷಿಯಾಗಿ ಲೈಫ್ ಇದ್ದೀನಿ. ನೋ ಪ್ರಾಬ್ಲಮ್. ಮೊದಲೇ ಹೇಗಿದ್ದೀನೋ ಹಾಗೇ ಇದ್ದೀನಿ. ಅವ್ರ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರ ಅಷ್ಟು ನನ್ನ ಕೇರಾಗಿ ಒಬ್ಬ ಫ್ರೆಂಡಾಗಿ ನಾನು ಟ್ರೀಟ್ ಮಾಡಿ ತುಂಬ ಕೇರ್ ಮಾಡ್ಕೊಳ್ತಿದ್ದೆ. ಈಗ ಅಷ್ಟು ಖುಷಿಯಾಗಿದ್ದೀನಿ. ನನ್ನ ಹೆಸರು ವಿಜಯಕುಮಾರ್ ಅಂತ. ನಾನು ಬಂದು ಗುಲ್ಬರ್ಗದವನು. ನಾನು ಫಸ್ಟು ಮಹೇಶ್ ಡಾಕ್ಟರ್ಗಿಂತ ಫಸ್ಟ್ ಈ ಸ್ಪರ್ಶ ಆಸ್ಪತ್ರೆಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಈ ಸ್ಪರ್ಶ ಆಸ್ಪತ್ರೆಯಿಂದಲೇ ನಾನು ಮಹೇಶ್ ಡಾಕ್ಟರ್ ಪರಿಚಯ ಆದರು. ಬೋನ್ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ತಿರ್ಗ ನಾನು ಹೇಳಬೇಕಂದ್ರೆ ಸುಮಾರು ಇದೆ ಸರ್. ನಾನು ಮಾತಾಡೋಷ್ಟು ನಿಮಗೆ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ನನಗೆ ನನ್ನ ತಂದೆ ತಾಯಿಗಿಂತ ಮತ್ತು ನನಗೆ ಫ್ಯಾಮಿಲಿ ಸಪೋರ್ಟ್ನೂ ಇರಲಿಲ್ಲ. ನನಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ನನಗೆ ಶೆಲ್ಸ್ನೂ ಸಿಕ್ಕಲ್ಲ. ಟೈಮಲ್ಲಿ ನಾನು ಹತ್ಬಿಡ್ತಾ ಇರೋದು ದಿವಸ. ಸರ್ ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಸಿಗಲಿಲ್ಲ. ಮತ್ತು ತಿರ್ಗಾ ಸರ್ ಹೇಳಿದ್ರು, ಇಲ್ಲ ನೀವು ಏನು ಧೈರ್ಯ ಪಡಬೇಡಿ, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಆ ಥರ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯದಿಂದಲೇ ನಾನು ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಇದ್ದೀನಿ ಸರ್. ನನಗೆ 32 ಇಯರ್ ಇರುವಾಗ ಡಯಾಗ್ನೋಸ್ ಆಗಿದ್ದು. ಅಷ್ಟು ಕ್ಯಾನ್ಸರ್ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ಸೇ ಇರಲಿಲ್ಲ. ಕ್ಯಾನ್ಸರ್ ಅಂದ್ರೆ ಭಯ ಇರ್ತಿತ್ತು, ಹೇಗಪ್ಪ ಅದ್ರ ಟ್ರೀಟ್ಮೆಂಟ್ ಆ ಥರ ಎಲ್ಲ. ಸೊ ನಾವಿದ್ದು ಮೈಸೂರಲ್ಲಿ, ಮೈಸೂರಿಂದ ಬ್ಯಾಂಗ್ಳೂರ್ ಬಂದಾಗ ಮೈಸೂರಿಂದನೂ ಮಹೇಶ್ ಸರ್ ಹೆಸರು ಹೇಳ್ಕೊಂಡೆ ನಾವು ಬೆಂಗಳೂರಿಗೆ ಬಂದಿದ್ದು.
ಸೊ ಮಹೇಶ್ ಸರ್ ಸಿಕ್ಕಿದ್ರೆ ಒಂದು ಹೋಪ್ ಅಂತ ಬಂದಿದೆ ಲೈಫಲ್ಲಿ. ಓಕೆ, ಇರೋ ಒಂದು ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು. ಸೊ ಆ ಹೋಪೇ ನಮ್ಮ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಆ್ಯಂಡ್ ಲೈಫಲ್ಲಿ ಟಿಲ್ ಲಾಸ್ಟ್ ಬ್ರೆತ್ ನನ್ನ ಗ್ರ್ಯಾಟಿಟ್ಯೂಡ್ ಯಾವಾಗಲೂ ಮಹೇಶ್ ಸರ್, ಆನಂದ್ ಸರ್ ಆ್ಯಂಡ್ ಸುನೀಲ್ ಸರ್, ಪೂರ್ಣಿಮಾ ಮ್ಯಾಮ್ ಆ್ಯಂಡ್ ಹೋಲ್ ಟೀಮ್ ನಮ್ಗೆ ಯಾರು BMT ಮಾಡುವಾಗ ಸಪೋರ್ಟ್ ಮಾಡಿದ್ರು ಅವರಿಗೆ ಖಂಡಿತವಾಗ್ಲೂ ನನ್ನ ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ. ಆ್ಯಂಡ್ ನನಗೆ ಡಯಾಗ್ನೋಸ್ ಆದಾಗ ಕಂಪ್ಲೀಟ್ಲಿ ಡಿಪೆಂಡೆನ್ಸಿ, ಏನೊಂದಕ್ಕೂ ಡಿಪೆಂಡೆನ್ಸಿ ಆ ಥರ ಇರ್ತಿತ್ತು. ನನಗೆ ಗೊತ್ತಿಲ್ಲದ ಶಕ್ತಿಗಳನ್ನ ಸರ್ ನಿನಗಿದೆ, ನೀನು ಸ್ಟ್ರಾಂಗ್ ಇದೆಯಾ, ಆ ಮೋಟಿವೇಶನ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಆ ಮೋಟಿವೇಶನ್ ಇವತ್ತಿಗೂ ನನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ನಾನು ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಆಗಿದ್ದೀನಿ. ಇವಾಗ ನಾನು ಏನೇ ಖುಷಿಯಾಗಿದ್ದೀನಿ, ನನ್ನ ಇಂಡಿಪೆಂಡೆಂಟ್ ಲೈಫ್ ಇದೆ ಅಂತಂದ್ರೆ ಆಲ್ವೇಸ್ ಐ ಥ್ಯಾಂಕ್ ಟು ಸರ್. ಈ ನೂತನ ಘಟಕದಿಂದ ಸ್ಪರ್ಶ ಆಸ್ಪತ್ರೆ ತನ್ನ ಸೇವಾ ಬದ್ಧತೆಯನ್ನ ಮತ್ತಷ್ಟು ವಿಸ್ತರಿಸಿ ಎಲ್ಲರಿಗೂ ಲಭ್ಯವಾಗುವಂತಹ ಉನ್ನತ ದರ್ಜೆಯ ಕ್ಯಾನ್ಸರ್ ಚಿಕಿತ್ಸೆಯನ್ನು ಒದಗಿಸುವ ಪ್ರಯತ್ನವನ್ನ ಮುಂದುವರಿಸಿದೆ.